ಅರ್ಥಶಾಸ್ತ್ರ ವಿಷಯದಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲೆಬಸ್ಸು ಮತ್ತು ಈ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಇರುವಂಥ ಸಿಲೆಬಸ್ಸು ಮತ್ತು ಈ ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿತ್ತು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಕನಾಮಿಕ್ಸ್ ಅಂಥೇಳಿ. ಸೊ ಅಲ್ಲಿ ಇರುವಂತಹ ಈ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಸ್ಪೆಷಲಾಗಿ ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸಿಲೆಬಸ್ಸನ್ನು ನಾವು ಕಂಪ್ಯಾರಿಸನ್ ಮಾಡಿದ್ರೆ ಸ್ವಲ್ಪ ವ್ಯತ್ಯಾಸ ಅನ್ನೋದು ನಮಗೆ ಕಂಡು ಬರುತ್ತೆ. ಕೆಸೆಟ್ಗೆ ಇರುವಂಥದ್ದು ಆಲ್ಮೋಸ್ಟ್ ಇಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ಗಳನ್ನು ಏನಿದಾವಲ್ಲ ಅವು ಕಂಪಲ್ಸರಿ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಅದನ್ನು ಕೇಳಿದ್ದಾರೆ. ಇನ್ನು ಕೆಲವೊಂದನ್ನು ಕವರ್ ಮಾಡಿಲ್ಲ, ಅವುಗಳ ಬದಲಾಗಿ ಸ್ವಲ್ಪ ಕಾನ್ಸೆಪ್ಟ್ಗಳನ್ನು ಚೇಂಜ್ ಮಾಡಿದ್ದಾರೆ. ಈಗ ನಾನು ನೋಡ್ತಿರುವಂಥದ್ದು ಯಾವುದು ಅಂತಂದ್ರೆ ಇದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಿಲೆಬಸ್ ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ ಇಲ್ಲಿ ನಮಗೆ ಹೈಲೈಟ್ ಆಗಿ ಕೇಳುವಂತಹ ಪ್ರಶ್ನೆಗಳು ಎಲ್ಲಿರ್ತಾವಂತ ನಾವು ಸ್ವಲ್ಪ ಗಮನಿಸಿದ್ರೆ ಇಲ್ಲಿ ಥಿಯರೀಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಇದೆ ಅಂತಿದೆ ನೋಡಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಆ್ಯಡಮ್ ಸ್ಮಿತ್, ರಿಕಾರ್ಡೋ, ಮಾರ್ಕ್ಸ್, ಶುಂಪೀಟರ್ ಆ್ಯಂಡ್ ರಸ್ಟೋ ಅಂಥೇಳಿ ಈ 5 ಏನು ಸಿದ್ಧಾಂತಗಳದಾವಲ್ಲ, ನಿಯಮಗಳು ಇವರಿಗೆ ಸಂಬಂಧಪಟ್ಟವು. ಈ ಸ್ಪೆಷಲಾಗಿ ಅಭಿವೃದ್ಧಿ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ ಅಥವಾ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇವರು ಕೊಟ್ಟಿರುವಂತಹ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತು ಅವುನನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತಂದರೆ ಕಾಲಾನುಕ್ರಮದಲ್ಲಿ ಜೋಡಿಸೋದು ಕೇಳಿರ್ಬೋದು, ಅಥವಾ ಅವರು ಯಾವ ರೀತಿಯಾಗಿ ಹೇಳಿದ್ದಾರೆ ಅಂಥೇಳಿ ಅವ್ರ ಡೆಫಿನಿಷನ್ಗೆ ಸಂಬಂಧಪಟ್ಟಂಗೆ ಕೇಳಿರ್ಬೋದು, ಅಥವಾ ಅವರು ಹೇಳಿರುವಂತಹ ವಿಷಯಗಳಲ್ಲಿರುವಂತಹ ವ್ಯತ್ಯಾಸದ ಬಗ್ಗೆ ಕಂಪ್ಯಾರಿಟಿವ್ ಆಗಿ ಕ್ವಶನ್ ಕೇಳಬಹುದು. ಸೊ ಹೀಗೆ ಈ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಇಲ್ಲಿ ಹೈಲೈಟಾಗಿ ಕೇಳ್ತಾರೆ. ಇನ್ನು ಅದೇ ಥರ ಇಲ್ಲಿ ಮಾಡೆಲ್ಸ್ ಆಫ್ ಎಕನಾಮಿಕ್ ಗ್ರೋತ್ ಅಂತಿದೆ ನೋಡಿ. ಸೊ ಇಲ್ಲಿ ಏನಾಗಿತ್ತಂದ್ರೆ ಇಲ್ಲಿ ಹೆರಾಲ್ಡ್ ಡೋಮರ್ ಮತ್ತು ಸಾಲೋ ಆ್ಯಂಡ್ ರಾಬಿನ್ಸನ್ ಆ್ಯಂಡ್ ಕಾಲ್ಡರ್ ಅಂತೇಳಿ ಬರ್ತಾರೆ ನೋಡಿ. ಸೊ ಇವರಿಗೆ ಸಂಬಂಧಪಟ್ಟಂತಹ ಇವೇನು ನಿಯಮಗಳದಾವಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಆಲ್ಮೋಸ್ಟ್ ಯಾವುದೇ ಕ್ವಶನ್ ಪೇಪರ್ ತೆಗೆದುಕೊಳ್ಳಿ, ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು, ಅಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ ಈ ಥಿಯರೀಸ್ಗಳ ಬಗ್ಗೆ ಕ್ವಶನ್ಸನ್ನು ಕಂಪಲ್ಸರಿ ಕೇಳಿರ್ತಾರೆ. 100% ಪ್ರಶ್ನೆಗಳು ಇದ್ದೇ ಇರ್ತವೆ. ಹಾಗಾಗಿ ಇವುಗಳನ್ನು ಈ ಒಂದು ಡೆವಲಪ್ಮೆಂಟಲ್ ಎಕನಾಮಿಕ್ಸಲ್ಲಿ ನಾವು ಭಾಳ ಡೆಪ್ತಾಗಿ ಕಲಿಬೇಕಾಗತ್ತೆ. ಯಾಕಂದರೆ ಇವುಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ಇವುಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಇವುಗಳನ್ನು ಹೊರತುಪಡಿಸಿದ್ರೆ ನಮಗೆ ಇಲ್ಲಿ ಫೋಕಸ್ ಮಾಡುವಂಥ ಪ್ರಶ್ನೆಗಳು ಹೆಂಗಿರ್ತಾವೆ ಅಂತಂದ್ರೆ ಇಲ್ಲಿ ಕೆಲವೊಂದು ಸೂಚ್ಯಾಂಕಗಳು ಬರ್ತವೆ, PQLI, HDI, SDG. ಸೊ ಎಲ್ಲ ಕೆಲವೊಂದು ಸೂಚ್ಯಾಂಕಗಳು ಬರ್ತವೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆಮೇಲೆ ಪವರ್ಟಿ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಇದರೊಂದಿಗೆ ಇಲ್ಲಿ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡಿಫ್ರೆನ್ಸ್ ಇದೆ ನೋಡಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇಲ್ಲಿ ಸ್ಪೆಷಲಾಗಿ ಏನು ಹೇಳಬೇಕು, ಜೆಂಡರ್ ಬಗ್ಗೆ ಇರುವಂಥ ಕ್ವಶನ್ಸ್ಗಳನ್ನು ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ ಇಷ್ಟು ನಾವು ಏನು ಮಾಡಬೇಕಾಗತ್ತಂದ್ರೆ ನೋಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಬಿಗ್ ಪುಷ್ ಥಿಯರಿ ಅಂತಿದೆ ನೋಡಿ. ಸೊ ಇದೊಂದು ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಷ್ಟು ಸಿಲೆಬಸ್ಸ ನಾವು ನೋಡ್ಕೊಳ್ಬೇಕಾಗತ್ತೆ. ಇದು ಕೆಸೆಟ್ ಪರೀಕ್ಷೆ ಯಾರು ಬರಿತಾ ಇದ್ದೀರಿ ಅವರಿಗೆ ಇಷ್ಟು ಸಿಲೆಬಸ್ಸ ನೀವು ಕವರ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ನಾವು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ನೆಕ್ಸ್ಟು. ಹಾಗಾದರೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿತ್ತು ಮತ್ತು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಕೂಡ ಆಗಿತ್ತು. ಅಲ್ಲಿ ಯಾವ ರೀತಿ ಸಿಲೆಬಸ್ಸನ್ನು ಇದನ್ನೇ ಕವರ್ ಮಾಡಿದಾರಾ ಅಥವಾ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಇಲ್ಲಿ ನಾವು ನೋಡ್ಬೋದು, ಇದು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟ ಹಾಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಕೇಳಿರುವಂತಹ ಏನು ಸಿಲೆಬಸ್ ಸಂಬಂಧಪಟ್ಟಂಗಿದ್ದು. ಸೊ ಇಲ್ಲಿ ಸಿಲೆಬಸ್ ಆಲ್ಮೋಸ್ಟ್ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ. ಹಾಗೆ ನಾವು ಕೆಸೆಟ್ ನೋಡ್ಕೊಂಡಿದ್ವಿ, ಈಗ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಇರುವಂಥ ಸಿಲೆಬಸ್ ಇದು. ಹಾಗಾದರೆ ಇಲ್ಲಿ ಅದೇ ರೀತಿಯಾಗಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗಿದೆ, ಮೇಜರ್ಸ್ ಅಂಥೇಳಿ ಅದೇ ರೀತಿಯಾಗಿದೆ. ಸೊ ಹಾಗಾದ್ರೆ ಇಲ್ಲಿ
ಇದೇನು ಪವರ್ಟಿ ಸಂಬಂಧಪಟ್ಟಂಗೆ ಇದೊಂದು ಅಲ್ಲಿ ಕೇವಲ ಪವರ್ಟಿ ಅಷ್ಟೇ ಕೇಳಿದರು, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇನ್ನು ಇಂಡಿಕೇಟರ್ಸ್ ಬಗ್ಗೆ ಕ್ವಶನ್ ಕೇಳಿದ, ಇಂಡಿಕೇಟರ್ ಬಗ್ಗೆ ಸಿಲೆಬಸ್ ಇದೆ ಇಲ್ಲಿ. ಇನ್ನು ಥಿಯರೀಸ್ ಆಫ್ ಎಕನಾಮಿಕ್ ಗ್ರೋತ್, ಎಸ್ ಇಲ್ಲಿ ಥಿಯರೀಸ್ ಆಫ್ ಎಕನಾಮಿಕ್ ಗ್ರೋತ್ ಅಷ್ಟೇ ಕೇಳಿದ್ದಾರೆ. ಸೊ ಅಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಅಲ್ಲಿ ನಾವು ಎಡಮ್ ಸ್ಮಿತ್ ರೆಕಾರ್ಡ್ ಅಂತ ಹೇಳಿತ್ತು, ಸೊ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಅವುಗಳನ್ನ ಸ್ಟಡಿ ಮಾಡಬೇಕಂತ ಆಯಿತು. ಹಾಗಾಗಿ ಇಲ್ಲೊಂದು ಟೆಕ್ನಿಕ್ಸ್ ಬರ್ತವೆ. ಆಮೇಲೆ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಇನ್ನು ಚಾಯ್ಸ್ ಆಫ್ ಟೆಕ್ನಿಕ್ಸ್, ಇಲ್ಲಿ ಥಿಯರೀಸ್ ಆಫ್ ಆರ್ ಮಾಡೆಲ್ಸ್ ಆಫ್ ಎಕನಾಮಿಕ್ ಗ್ರೋತ್ ಅಂಥೇಳಿ ಇಲ್ಲ, ಯಾಕಂದರೆ ಇಲ್ಲಿ ಅದರದ ಬಗ್ಗೆ ಅಷ್ಟು ಮೆನ್ಷನ್ ಮಾಡಿಲ್ಲ. ಆದ್ರೆ ಇಲ್ಲಿ ಡೆವಲಪ್ಮೆಂಟಲ್ ಸಂಬಂಧಪಟ್ಟಂಗೆ ಏನು ಕೇಳಿ ಥಿಯರೀಸ್ ಆಫ್ ಎಕನಾಮಿಕ್ ಇದೆ ಥಿಯರೀಸ್ ಆಫ್ ಎಕನಾಮಿಕ್ ಗ್ರೋತ್ ಇದೆ. ಆದ್ರೆ ಇಲ್ಲಿ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಥಿಯರಿಗಳನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಥಿಯರಿಗಳನ್ನು ಮೆನ್ಷನ್ ಮಾಡಿಲ್ಲ. ಇನ್ನು ಅದೇ ರೀತಿ ಪ್ಲ್ಯಾನಿಂಗ್ ಬಗ್ಗೆ, ಪ್ಲ್ಯಾನ್ ಇನ್ ಇಂಡಿಯಾ, ಎಸ್ ಇನ್ನು ಮಾರ್ಕೆಟ್ ಓರಿಯೆಂಟೆಡ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ. ಸೊ ಇಷ್ಟು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಎಕ್ಸಾಮ್ ಆಗಿತ್ತಲ್ಲ, ಸೊ ಆ ಪರೀಕ್ಷೆಯಲ್ಲಿ ಸಿಲೆಬಸ್ ಇದ್ದಿದ್ದು ಇಷ್ಟಿದೆ. ಹಾಗಾದರೆ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಿರೋದು ಏನು ಅಂತಂದ್ರೆ, ಮೇ ಬಿ ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಇಲ್ಲಿ ಪರ್ಟಿಕ್ಯುಲರ್ ಅಂತ ಕೊಟ್ಟಿಲ್ಲ, ಅವುಗಳಿಗೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಅಂಡರ್ ಡೆವಲಪ್ಮೆಂಟ್ ಅಂತ ಕೂಡ ಇದೆ ನೋಡಿ, ಅಂಡರ್ ಡೆವಲಪ್ಮೆಂಟ್ ಅಂತೇಳಿ ಮೇ ಬಿ ಇದು ಏನಾಗ್ಬೋದು ಅಂದ್ರೆ, ಆದರೆ ಥಿಯರೀಸ್ ಆಫ್ ಎಕನಾಮಿಕ್ ಗ್ರೋತ್ ಇದೆ, ಥಿಯರೀಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಇಲ್ಲ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಹಾಗಾದರೆ ಇಷ್ಟು ಸಿಲೆಬಸ್ ಏನಾಗಿದೆ ಅಂತಂದರೆ, ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ. ಇದನ್ನು ನೀವು ಸದ್ಯಕ್ಕೇನು ಇದು ಇನ್ನೂ ಈ ಸದ್ಯಕ್ಕೆ ಕಾಲ್ ಅಂತೂ ಆಗೋದಿಲ್ಲ. ಸೊ ಇನ್ನೂ ಇದು ಬಹಳ ಟೈಮ್ ಇದೆ. ಸೊ ಇದ್ರ ಬಗ್ಗೆ ಈ ಸಿಲೆಬಸ್ ಬಗ್ಗೆ ಅಷ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಬಹಳ ವಿದ್ಯಾರ್ಥಿಗಳು ಅಥವಾ ಬಹಳ ಜನ ಓದ್ತಿರುವಂಥದ್ದು ಏನು ಅಂತಂದ್ರೆ ಕೆಸೆಟ್ ಮತ್ತು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಹಾಗೆ. ಹಾಗಾದರೆ ಕೆಸೆಟ್ ಪರೀಕ್ಷೆ ಸಂಬಂಧಪಟ್ಟ ನಮ್ಗೆ ಕ್ಲಿಯರ್ ಇದೆ ಸಿಲೆಬಸ್ಸು. ಇದು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಅಂತೆ ಲಾಸ್ಟ್ ಏನು ಎಕ್ಸಾಮ್ ಆಗಿತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸಿಲೆಬಸ್ ಇದು. ಸೊ ಇಲ್ಲಿ ಕೂಡ ಡಿಫರೆನ್ಸನ್ನು ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಒಂದು ಆ್ಯಡ್ ಆಗಿದೆ. ಇನ್ನು ಜನರಲ್ ಥಿಯರೀಸ್ ಆಫ್ ಗ್ರೋತ್, ಎಸ್ ಇದು ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನೋಡಿ ಸಪ್ರೇಟಾಗಿ ಯಾರ್ಯಾರು ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಅದರೊಂದಿಗೆ ಬಿಗ್ ಬುಕ್ಸ್ ಥಿಯರಿ ಇಲ್ಲೇ ಇದೆ ಕೂಡ, ಇಲ್ಲಿ ಕೆಸೆಟ್ ಕೂಡ ಇದೆ ಮತ್ತು ಇಲ್ಲಿ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೂ ಈ ಸಿಲೆಬಸ್ ಇದೆ. ಇನ್ನು ಬ್ಯಾಲೆನ್ಸು, ಆಮೇಲೆ ನೆಕ್ಸ್ಟು ಫ್ಯಾಕ್ಟರ್ಸ್ ಇನ್ ಡೆವಲಪ್ಮೆಂಟ್ ಪ್ರೊಸೆಸ್ ಅಂತೇಳಿ, ಚಾಯ್ಸ್ ಆಫ್ ಟೆಕ್ನಾಲಜಿ, ಅಪ್ರೋಚಸ್, ಇಶ್ಯೂಸ್, ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಇಲ್ಲಿ MNC ಬಗ್ಗೆ ಇದೆ ನೋಡಿ, MNC ಆ್ಯಂಡ್ ಎಕನಾಮಿಕ್ ಗ್ರೋತ್. ಸೊ ಇದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಅಂತಂದ್ರೆ ಇಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಕೆಲವೊಂದನ್ನು ಏನು ಮಾಡ್ತಾರೆ ಅಂತಂದ್ರೆ ಈ ಸಿಲೆಬಸ್ಸಾಗಿ ರಿಸ್ಟ್ರಿಕ್ಟೆಡ್ ಆಗಿ ಸಿಲೆಬಸ್ನ ಇಡ್ತಾರಂತಾಯಿತು. ಹಾಗಾದ್ರೆ ಇಲ್ಲಿ ಕೂಡ ಏನು ಮಾಡಲಾಗಿದೆ ಅಂತಂದ್ರೆ ಥಿಯರೀಸ್ ಆಫ್ ಗ್ರೋತ್ ಬಗ್ಗೆ ಇದೆ. ಸೊ ಹಾಗಾದರೆ ಇಲ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಎರಡೂ ಶಬ್ದಗಳನ್ನು ಕೆಲವೊಂದು ಕಡೆ ಸಮಾನಾರ್ಥದಲ್ಲಿ ಬಳಸಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಅವುಗಳ ನಡುವೆ ಡಿಫ್ರೆನ್ಸನ್ನು ನೋಡ್ಕೊಳ್ಬೇಕಾಗತ್ತೆ. ನಮಗೆ ಸ್ಮಿತ್ ಆಗಿರ್ಬೋದು, ಡೇವಿಡ್ ರಿಕಾರ್ಡ್ ಆಗಿರ್ಬೋದು, ಮಾಲ್ತಸ್ ಆಗಿರ್ಬೋದು, ಕಾರ್ಲ್ ಮಾರ್ಕ್ಸ್, ಶುಂಪೀಟರ್ ಇವರೆಲ್ಲ ಏನು ಬರ್ತಾರೆ, ಇವರ ಒಂದು ಸಿದ್ಧಾಂತಗಳನ್ನ ನಾವು ಸಪ್ರೇಟಾಗಿ ಸ್ಟಡಿ ಮಾಡಿಬಿಟ್ರೆ ಸಾಕು. ಅಲ್ಲಿ ಅವರು ಯಾವುದೇ ರೀತಿಯ ಸಿಲೆಬಸ್ಸು ಅಥವಾ ಯಾವುದೇ ರೀತಿಯಾದ ಏನು ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಸಿಲೆಬಸ್ಸು. ಆದ್ರೆ ಇನ್ನು ಮುಂದೆ ಕಾಲ್ಫಾರ್ಮ್ ಆಗಬೇಕಾಗಿರುವಂತಹ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಸಿಲೆಬಸ್ಸನ್ನು ಚೇಂಜ್ ಮಾಡೋ ಚಾನ್ಸಸ್ ಇದೆ. ಯಾಕಂತಂದರೆ ಈಗ ಆಲ್ರೆಡಿ ಕೆಸೆಟ್ ಪರೀಕ್ಷೆ ಹಿಂದಿನ ಭಾಳ ಹಿಂದೆ ಏನಾಗಿತ್ತು ಅಂತಂದ್ರೆ ಅದರ ಸಿಲೆಬಸ್ ಬೇರೆ ಇತ್ತು, ಅದನ್ನು ಸ್ವಲ್ಪ ಈಗ ಅಪ್ಗ್ರೇಡ್ ಮಾಡಲಾಗಿದೆ ಅಂತಂದ್ರೆ ಸ್ವಲ್ಪ ಚೇಂಜ್ ಮಾಡಲಾಗಿದೆ. ಆದ್ರೆ ಇದನ್ನು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಕೂಡ ಈ ಸಿಲೆಬಸ್ಸಲ್ಲಿ ಚೇಂಜಸ್ ಆಗೋ ಎಲ್ಲ ಸಾಧ್ಯತೆಗಳು ಅದಾವ. ಸೊ ಹಾಗಾಗಿ ಆದರೆ ಕಾನ್ಸೆಪ್ಟ್ ಮಾತ್ರ ಮೇನ್ ಕಾನ್ಸೆಪ್ಟ್ಗಳು ಯಾವೂ ಚೇಂಜ್ ಆಗೋದಿಲ್ಲ, ಇವೆಲ್ಲ ಆಲ್ಮೋಸ್ಟ್ ಹೀಗೆ ಇರ್ತಾವೆ. ಇದರಲ್ಲಿ ಕೆಲವೊಂದನ್ನು ಏನು ಮಾಡ್ತಾರೆ ಅಂತಂದ್ರೆ ಚೇಂಜ್ ಮಾಡ್ತಾರೆ, ಅಷ್ಟೇ ಮಾಡಿದ್ರೆ ಅಷ್ಟು 100% ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಒಂದು 10-20% ಸಿಲೆಬಸ್ ಮಾತ್ರ ಚೇಂಜ್ ಮಾಡ್ಬೋದು. ಇನ್ನು 80% ಸಿಲೆಬಸ್ ಎಲ್ಲ ಅದೇ ಇರುತ್ತೆ. ಆಲ್ಮೋಸ್ಟ್ ಎಕನಾಮಿಕ್ಸಲ್ಲಿರುವಂತಹ ಎಲ್ಲ ಥಿಯರೀಸ್ ಆಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂಥ ವಿಷಯ ಎಲ್ಲ ಅದೇ ಇರುತ್ತೆ. ಅದನ್ನು ಯಾವುದೂ ಕೂಡ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಇದೊಂದು ಬೆನಿಫಿಟ್, ಯಾಕಂದ್ರೆ ಇಲ್ಲಿ ಜನರಲ್ ಆಗಿ ಕ್ವಶನ್ಸ್ಗಳನ್ನ ಕೇಳಕ್ಕೆ ಬರೋಂಗಿಲ್ಲ. ಆಲ್ಮೋಸ್ಟ್ ಏನು ಮೊದಲಿಂದನ ಏನು ಎಕನಾಮಿಕ್ಸ್ ಒಳಗೆ ಏನು ಥಿಯರೀಸ್ಗಳದಾವಲ್ಲ, ಏನು ವಿಷಯ ಐತಲ್ಲ, ಅದನ್ನೇ ನಾವು ಒಂದು ಸಲ ಕಲ್ತ್ಬಿಟ್ರೆ ಸಾಕು, ಅದು ಯಾವಾಗಲೂ ಕೂಡ ಅದೇ ಆಗಿರುತ್ತೆ. ಇಲ್ಲಿ ಟೈಮ್ ತಕ್ಕಂಗೆ ಅವುಗಳ ವಿಷಯ ಚೇಂಜ್ ಆಗೋದಿಲ್ಲ. ಇದು ಬೆನಿಫಿಟ್. ಇದು ಯಾರೇ ಈ ಸಬ್ಜೆಕ್ಟನ್ನು ಕಲೀಲಿ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ ಯಾವುದೇ ಇರಲಿ, ಅಲ್ಲಿ ಕೆಲವೊಂದು ವಿಷಯಗಳು ಅವೇ ಆಗಿರ್ತಾವೆ. ಅಲ್ಲಿ ಸಮಯ ಚೇಂಜ್ ಆದಂಗೆ ಅವುಗಳ ಕಾನ್ಸೆಪ್ಟಲ್ಲಿ ಏನು ಚೇಂಜ್ ಆಗೋದಿಲ್ಲ. ಸೊ ಅವೇ ಆಗಿರ್ತಾವೆ. ಹಾಗಾಗಿ ಒಂದು ಸಲ ನಾವು ವಿಷಯವನ್ನು ಡೆಪ್ತಾಗಿ ಓದ್ಕೊಂಡ್ಬಿಟ್ರೆ ಅಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ಅದೇ ವಿಷಯಕ್ಕೆ ಸಂಬಂಧಪಡುತ್ತೆ. ಹಾಗಾಗಿ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಾಗಾಗಿ ನಾವು ಕೂಡ ಏನು ಮಾಡ್ತಾಯಿದ್ದೀವಿ, ಈ ಸ್ಪೆಷಲಾಗಿ ಸೂಕ್ಷ್ಮ, ಸಮಗ್ರ, ಅಂತಾರಾಷ್ಟ್ರೀಯ, ಸಾರ್ವಜನಿಕ, ಆಮೇಲೆ ಅಭಿವೃದ್ಧಿ, ಹೀಗೆ ಈ ಅರ್ಥಶಾಸ್ತ್ರಗಳ ಶಾಖೆಗಳ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಅದರೊಂದಿಗೆ ಇಲ್ಲಿ ಡೆವಲಪ್ಮೆಂಟಲ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಗೆ ಸ್ಟಾರ್ಟ್ ಮಾಡಿದ್ದೀವಿ ಈಗ. ಸೊ ಇನ್ನು ನೆಕ್ಸ್ಟು ಬೇರೆ ಶಾಖೆಗಳು ಏನು ಸಂಬಂಧಪಡ್ತಾವಲ್ಲ, ಆಲ್ಮೋಸ್ಟ್ KSET ಆಗಿರ್ಬೋದು, PU ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂಥ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ಪನ್ನು ನಾವೇನು ಮಾಡ್ತೀವಿ, ಮುಗಿಸ್ತೀವಿ. ಸೊ ನೀವು ವಿಡಿಯೋಗಳನ್ನು ನೋಡುವ ಸಂದರ್ಭದಲ್ಲಿ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ಸಪ್ರೇಟಾಗಿ ನಾವು ಏನು ಮಾಡಿವಿ ಅಂದರೆ ಸಬ್ಜೆಕ್ಟ್ ವೈಸ್ ವಿಡಿಯೋಗಳನ್ನು ಡಿವೈಡ್ ಮಾಡಿವಿ ಪ್ಲೇಲಿಸ್ಟಲ್ಲಿ. ಹಾಗೆ ಅಲ್ಲಿ ಹೋದರೆ ಏನಾಗುತ್ತೆ ಅಂದ್ರೆ ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತಾವೆ. ಸೊ ಅದರೊಂದಿಗೆ ನೀವು ಅಲ್ಲಿ ಪಾರ್ಟ್ 1, ಪಾರ್ಟ್ 2 ಅಂಥೇಳಿ ನಾನು ನಂಬರ್ ಕೂಡ ಕೊಟ್ಟಿರ್ತೀನಿ. ಹಾಗಾಗಿ ನೀವು ಯಾವ ವಿಡಿಯೋ ಆದಮೇಲೆ ಯಾವುದನ್ನು ನೋಡ್ಬೋದು ಅನ್ನೋದನ್ನು ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಲ್ಲ ವಿಡಿಯೋಗಳನ್ನು ನೀವು ಜಾಸ್ತಿ ಯಾವುದು ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ ಅದನ್ನು ನೀವು ಸರಿಯಾಗಿ ನೋಟ್ಸನ್ನು ಮಾಡಿಕೊಂಡ್ರೆ ಮತ್ತಷ್ಟು ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಡಿಸ್ಕಷನ್ ಮಾಡುವಂತಹ ವಿಷಯ ಹೇಗಾಗಿರುತ್ತೆ ಅಂತಂದ್ರೆ, ನಾವು ಒಂದು 2-3 ಬುಕ್ಸ್ಗಳನ್ನ ನೋಡಿಕೊಂಡು ಅವುಗಳು ಎರಡರಲ್ಲಿ ಏನು ಟ್ಯಾಲಿ ಆಗ್ತದಲ್ಲ, ಯಾವುದು ಸ್ವಲ್ಪ ಇಂಪಾರ್ಟೆಂಟ್ ಅನಿಸುತ್ತಲ್ಲ ಅದನ್ನು ಮೆನ್ಷನ್ ಮಾಡಿ ಆ ನೋಟ್ಸನ್ನು ತಯಾರು ಮಾಡಿ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಯಾವುದಾದ್ರೂ ಬುಕ್ ಓದ್ತಾ ಇದ್ದರೆ ನಿಮಗೆ ಈ ವಿಡಿಯೋದಲ್ಲಿ ಬರುವಂತಹ ಮೇನ್ ಕಾನ್ಸೆಪ್ಟ್ ಮಾತ್ರ ಅದರೊಳಗೆ ಇದ್ದೇ ಇರುತ್ತೆ. ಆದರೆ ಕೆಲವೊಂದನ್ನು ನಾನು ಮೆನ್ಷನ್ ಮಾಡಿರೋದಿಲ್ಲ. ಯಾಕಂತಂದ್ರೆ 2-3 ಬುಕ್ಗಳಲ್ಲಿ ಇರುವಂಥದ್ದು ಕೆಲವೊಂದು ಬುಕ್ಕಲ್ಲಿ ಒಂದು ಮೆನ್ಷನ್ ಆಗಿರೋಂಗಿಲ್ಲ, ಕೆಲವೊಂದು ಆಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಅದನ್ನು ಕಂಪೇರಿಟಿವ್ ನೋಡಿಕೊಂಡು ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ನಾನು ಏನು ಮಾಡ್ತಾ ಇರ್ತೀನಿ, ವಿಡಿಯೋದಲ್ಲಿ ನೋಟ್ಸ್ ಮೂಲಕ ಏನು ಮಾಡ್ತಾಯಿದ್ದೀನಿ ಅದನ್ನು ವಿವರಣೆಯನ್ನು ಕೊಡ್ತಾ ಇರ್ತೀನಿ. ಸೊ ಮೇನ್ ಆ ಕಾನ್ಸೆಪ್ಟ್ದು ಥೀಮ್ ಏನಿದೆ ಅನ್ನೋದನ್ನು ನಿಮಗೆ ಪರಿಚಯ ಮಾಡೋದು ಮತ್ತು ಪ್ರಶ್ನೆಗಳು ಹೇಗೆ ಕೇಳಬಹುದು ಅನ್ನೋದನ್ನು ಅಲ್ಲಿ ಕೆಲವೊಂದು ಟಿಕ್ಸನ್ನು ಕೊಡೋದು. ಸೊ ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ನೀವು ಆಲ್ಮೋಸ್ಟ್ ಆ ಒಂದು ಮೆಥಡನ್ನು ಫಾಲೋ ಅಪ್ ಮಾಡಿ ಮತ್ತು ಕಂಟಿನ್ಯೂ ಆಗಿ ಸ್ಟಡಿಯನ್ನು ಮಾಡ್ತಾಯಿರಿ. ಯಾಕಂತಂದ್ರೆ ನಿಮ್ಗೆ ಸಿಲೆಬಸ್ ಸಂಬಂಧಪಟ್ಟಂಗೆ ಕಂಟಿನ್ಯೂ ಇತ್ತಂತಂದ್ರೆ ಎಕ್ಸಾಮ್ ಯಾವಾಗ ಕಾಲ್ ಆದರೂ ಕೂಡ ಅದಕ್ಕೆ ನಾವು ರೆಡಿ ಇರ್ತೀವಿ. ಎಕ್ಸಾಮ್ ಏನು ಕಂಡಕ್ಟ್ ಆದಮೇಲೆ ಅಥವಾ ಎಕ್ಸಾಮ್ ನಮ್ಗೆ ಕಾಲ್ಫರ್ಮ್ ಆದಮೇಲೆ ನಾವು ಓದ್ತೀವಿ ಅನ್ನೋದು ಕೂಡ ರಾಂಗ್ ಮೆಥಡ್ ಆಗುತ್ತೆ. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವು ಯಾವ ಕಾನ್ಸೆಪ್ಟ್ ಬರುತ್ತೆ, ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಓದ್ಕೊಳ್ಬೇಕಾಗಿದೆ ಅವನ್ನೆಲ್ಲವೂ ಕೂಡ ಈಗ ನಾವು ತಯಾರು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಎಕ್ಸಾಮ್ ಸಮೀಪ ಬಂದಾಗ ನಮಗೆ ಮತ್ತಷ್ಟು ಈಸಿಯಾಗಿ ಅದನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಮತ್ತು ರೆಡಿ ಆಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ.